ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳೇ, ನಾವು ಹೋಶಾಯನ ಪ್ರವಾದನೆ ಗ್ರಂಥ 5 ಮತ್ತು 14 ವಚನವನ್ನು ತೆಗೆಯೋಣ. ಅಲ್ಲಿ ಹೇಳಲ್ಪಟ್ಟಿದೆ, ನಾನು ಎಫ್ರಾಯಿಮ್ಗೆ ಸಿಂಹವು, ಯಹೂದ ಕುಲಕ್ಕೆ ಪ್ರಾಯದ ಸಿಂಹವು ಆಗುವೆನು. ನಾನೇ ಸೀಳಿ ಬಿಟ್ಟು ಹೋಗುವೆನು, ಎತ್ತಿಕೊಂಡು ಒಯ್ಯಲು ಯಾರೂ ಬಿಡಿಸಲು. ಕರ್ತನು ಇಲ್ಲಿ ಕೋಪದಿಂದ ಮಾತನಾಡುತ್ತಿರುವಂಥ ವಿಷಯವನ್ನು ಗಮನಿಸ್ತೇವೆ. ಯಾಕೆ ಕರ್ತನು ಕೋಪಿಸಿಕೊಂಡಿದ್ದಾನೆ? ಯಾಕೆ ದೇವರು ಈ ರೀತಿಯಾಗಿ ವಾಕ್ಯದಲ್ಲಿ ಹೇಳಿದೆ ಎಂದಾಗ ನಾವು ಗಮನಿಸಿದಾದ್ರೆ, ವಾಕ್ಯ ಹೇಳುತ್ತದೆ, ನಾನು ಎಫ್ರಾಯಿಮ್ಗೆ ಸಿಂಹದ ಬಾಧೆಯಿದೆ ಮತ್ತು ಯಹೂದಕ್ಕೆ ನಾನು ಪ್ರಾಯದ ಸಿಂಹದ ಹಾಗಿದ್ದೆ ಎನ್ನುವುದು ಆ ಕರ್ತನು ಹೇಳುವಂಥದ್ದು ನೋಡುತ್ತೇವೆ. ಯಾಕಂದರೆ ಅವರು ಮಾಡಿರುವಂತಹ ದ್ರೋಹದ ನಿಮಿತ್ತ ಅವರು ಕರ್ತನನ್ನು ಬಿಟ್ಟಿದ್ದರಿಂದ ಬೇರೆ ಅನೇಕ ದೇವರುಗಳನ್ನು ಹಿಂಬಾಲಿಸಿ ಈಗೋ ಕರ್ತನೆ ನಿಜವಾದ ದೇವರಿಂದಾಗಿ ಗ್ರಹಿಸಿದೆ ಅವರು ತಮ್ಮ ಹೃದಯದ ಮಂಡುತನದಿಂದ ಕರ್ತನನ್ನು ನೋಯಿಸಿದ್ದರಿಂದ ಇಲ್ಲಿ ವಾಕ್ಯದಲ್ಲಿ ಹೇಳುತ್ತದೆ, ನಾನು ಎತ್ತುಕೊಂಡು ಒಯ್ಯಲು ಯಾರೂ ಸಹ ನನ್ನ ಕೈಯಿಂದ ಬಿಡಿಸುವುದಿಲ್ಲ ಅಂತ. ಈ ದಿನ ದೇವರ ಕಡೆಗೆ ತಿರುಗಿಕೊಂಡು ಆತ್ಮ ಸ್ವರವನ್ನು ಕೇಳುವರಾಗಿರೋಣ. ಹಾಗಾಗುವಂತೆ ಕರ್ತನು ತನ್ನ ಕೃಪೆಯನ್ನು ಆಮೇಲೆ